ಮೇಡಮ್ 6 ತಿಂಗಳು ಒಳಗಡೆ ಇರುವಂತಹ ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಹೇಗೆ ಅವರ ವೆಯ್ಟ್ ಅನ್ನು ಚೆನ್ನಾಗಿ ಮಾಡೋದು, ಮಗು ದುಂಡಾಗಿ ಕಾಣೋದು ಹೇಗೆ ಅಂತ ತುಂಬಾ ಜನ ಪೇರೆಂಟ್ಸ್ ಈ ಪ್ರಶ್ನೆನ ಕೇಳ್ತಾನೆ ಇರ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ 6 ತಿಂಗಳ ಒಳಗಡೆ ಇರುವಂತಹ ಮಕ್ಕಳಿಗೆ ತಾಯಿ ಹಾಲು ಬರಲಿಲ್ಲ ಅಂದ್ರೆ ಏನ್ ಮಾಡಬೇಕು, ಏನೆಲ್ಲ ಆಲ್ಟರ್ನೇಟಿವ್ ಆಗಿ ಕೊಡಬೇಕು, ಮಕ್ಕಳ ವೆಯ್ಟ್ ಗೇನ್ ಪ್ಯಾಟರ್ನ್ ಏನಿರುತ್ತೆ, ಏನೆಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು, ಯಾವುದೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾನು ಡಾಕ್ಟರ್ ಶಾಲಿನಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಮತ್ತು ಪ್ಯಾರೆಂಟಿಂಗ್ ಎಕ್ಸ್ಪರ್ಟ್. ಮಕ್ಕಳ ಆರೋಗ್ಯಕ್ಕೆ ರಿಲೇಟೆಡ್ ಆಗಿ ಮತ್ತೆ ಪ್ಯಾರೆಂಟಿಂಗ್ ರಿಲೇಟೆಡ್ ಆಗಿ ಇನ್ನಷ್ಟು ವಿಡಿಯೋಸ್ ಅನ್ನ ಅಥವಾ ಇನ್ಫಾರ್ಮೇಶನ್ ನ ಪಡ್ಕೊಳ್ಳಿಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನನ್ನ ಫ್ರೀ ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ನಂಬರ್ ಅನ್ನ ಇಲ್ಲಿ ಕೊಟ್ಟಿರ್ತೀನಿ. ಸೊ 6 ತಿಂಗಳ ಒಳಗಿನ ಮಕ್ಕಳಿಗೆ ಫಸ್ಟ್ ಬೆಸ್ಟ್ ಸೋರ್ಸ್ ಆಫ್ ನ್ಯೂಟ್ರಿಷನ್ ಅಂದ್ರೆ ತಾಯಿಯ ಹಾಲು ಅಥವಾ ಬ್ರೆಸ್ಟ್ ಫೀಡಿಂಗ್. ಬ್ರೆಸ್ಟ್ ಫೀಡಿಂಗ್ ಬರೀ ನ್ಯೂಟ್ರಿಷನ್ಗೆ ಅಷ್ಟೇ ಅಲ್ಲ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಏನು ನೀವು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಮಕ್ಕಳಿಗೆ DHA ಇರುತ್ತೆ, ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಈ ಪೌಡರ್ ಹಾಕಿ ಆ ಪೌಡರ್ ಹಾಕಿ ಇದನ್ನು ಕೊಡಿ ಅಂತ ಹೇಳ್ತಾ ಇರ್ತಾರೋ, ಅದು ನ್ಯಾಚುರಲ್ ಆಗಿ ತಾಯಿ ಹಾಲಲ್ಲಿ ಇರುತ್ತೆ. ಇದಷ್ಟೇ ಅಲ್ಲ, ಒಂದು ತಾಯಿ ಮಗುಗೆ ಹಾಲನ್ನ ಕುಡಿಸ್ಬೇಕಾದ್ರೆ ಅವರ ಏನು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದನ್ನು ಕೂಡ ಮಗುವಿಗೆ ಧಾರೆ ಎರಿತಾರೆ. ಯೂಶಲಿ ನಾವು ಪೀಡಿಯಾಟ್ರಿಷಿಯನ್ಸ್ ಆಗಿ ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ, 6 ತಿಂಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿದಂಥ ಮಕ್ಕಳಲ್ಲಿ ಇನ್ಫೆಕ್ಷನ್ ರಿಸ್ಕ್ ತುಂಬ ಕಡಿಮೆ ಇರುತ್ತೆ ಮತ್ತು ಇಮ್ಯುನಿಟಿ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಸ್ ಅ ಮದರ್ ಆಗಿ ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಒಂದು ಎವ್ರಿ 2 ಅವರ್ಲಿ ಕೆಲವೊಂದ್ಸರಿ ಹಾಫ್ ಆನ್ ಅವರ್ಲಿ ಮಗು ಎದ್ದೇಳುತ್ತೆ, 45 ಮಿನಿಟ್ಸಿಗೆ ಒಂದ್ಸರಿ ಮಗು ಎದ್ದೇಳುತ್ತೆ, ಹಾಲು ಕುಡಿಸ್ಬೇಕು, ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಸ್ಲೀಪ್ ಡಿಸ್ಟರ್ಬ್ ಆಗಿರುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಆ್ಯಸ್ ಅ ಮದರ್ ಆಗಿ ನೀವು ಫೇಸ್ ಮಾಡ್ತಾ ಇರ್ತೀರ. ಬಟ್ ಟ್ರಸ್ಟ್ ಮೀ, ನೀವು ಮಕ್ಕಳಿಗೆ ಮುಂದೆ ಬೆಳೆದು ದೊಡ್ಡವರಾಗಿ ಬಂಗಾರದ ತಟ್ಟೆಯಲ್ಲಿ ಅಡುಗೆ ಮಾಡಿಕೊಟ್ರು ಕೂಡ ಅದು ನೀವೀಗೇನು 6 ತಿಂಗಳು ಕಷ್ಟಪಡ್ತೀರಾ ಅದಕ್ಕೆ ಈಕ್ವಲೆಂಟ್ ಆಗಿರಲ್ಲ. ನಾನು ನಿಮ್ಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ಅ ಫ್ಯಾಕ್ಟ್. ಯಾಕೆ ಅಂದರೆ ಈ ಟೈಮಲ್ಲಿ ನಿಮ್ಮ ಮತ್ತು ಮಗುವಿನ ಬಾಂಡಿಂಗ್, ಮಗುಗೆ ನೀವು ಕೊಡುವಂಥ ಇಮ್ಯುನಿಟಿ ಮತ್ತು ಮಗುವಿಗೆ ರ್ಯಾಪಿಡ್ ಆಗಿ ಡೆವಲಪ್ ಆಗ್ತಿರುವಂಥ ಬ್ರೈನಿಗೆ ಸಿಗುವಂಥ ನ್ಯೂಟ್ರಿಷನ್ ಎಲ್ಲನೂ ಕೂಡ ಬ್ರೆಸ್ಟ್ ಮಿಲ್ಕಲ್ಲಿ ಪರಿಪೂರ್ಣವಾಗಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಹಾಲು ಚೆನ್ನಾಗಿ ಬರ್ತಾ ಇದ್ರೆ ದಯವಿಟ್ಟು 6 ತಿಂಗಳು ತುಂಬೋ ತನಕ, ಯಾಕೆ ಇದನ್ನ ಹೈಲೈಟ್ ಮಾಡ್ತಿದ್ದೀನಿ ಅಂದರೆ, ಕೆಲವೊಂದ್ಸರಿ ಪೇರೆಂಟ್ಸು ಮೇಡಮ್ ಇವತ್ತಾನೆ 5 ತಿಂಗಳು ತುಂಬಿದೆ, 6ಕ್ಕೆ ಬಿದ್ದಿದೆ, ನಾನು ಮೇಲಿನ ಆಹಾರ ಶುರು ಮಾಡ್ಬೋದಾ ಅಂತ ಕೇಳ್ತಾ ಇರ್ತೀರ. ಇಲ್ಲ, 6 ತಿಂಗಳು ತುಂಬೋವರೆಗೂ ಕೂಡ ತಾಯಿ ಹಾಲನ್ನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಧ್ಯ ನಿಮ್ಗೆ ಎಷ್ಟೊಂದ್ಸರಿ ಸೆಲ್ಫ್ ಡೌಟ್ಸ್ ಬಂದರೂ ಕೂಡ ಗಿವ್ ಅಪ್ ಮಾಡಿಬಿಡ್ಬೇಕು, ಇಲ್ಲ ಮೇಲಿನ ಪೌಡ್ರ್ ಕೊಟ್ಬಿಡೋಣ, ಹಸು ಹಾಲು ಕೊಡೋಣ ಅಂತಂದ್ರೂ ಒಂದು ನೀವು ಮೈಂಡಿಗೆ ನೀವು ರಿಮೈಂಡ್ ಮಾಡಬೇಕಾಗಿರೋದು, ಇಲ್ಲ ನನ್ನ ಮಗುವನ್ನು ನಾನು ಒಂದು ಬೆಸ್ಟ್ ಹೆಲ್ತ್ ಕೊಡಬೇಕು ಅಂದರೆ, ಮಗು ಬೆಳೆದು ದೊಡ್ಡವರಾದ್ಮೇಲೆ ಆ ಇಂಟೆಲಿಜೆನ್ಸ್ ಚೆನ್ನಾಗಿರ್ಬೇಕು ಅಂದರೆ ನಾನು ಹಾಲು ಕುಡಿಸ್ಲೇಬೇಕು ಅಂತ ನೀವು ರಿಮೈಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಕೊಡುವಂಥ ಫಾರ್ಮುಲಾ ಮಿಲ್ಕ್ ಅಥವಾ ಹಸು ಹಾಲು ಕೆಲವೊಬ್ರು ಕೊಡ್ತೀರಾ, ಇದು ಬರೀ ಮಗು ಹೊಟ್ಟೆ ತುಂಬಿಸುತ್ತೆ, ಬೇರೆ ಯಾವುದಕ್ಕೂ ಕೂಡ ಹೆಲ್ಪ್ ಮಾಡಲ್ಲ. ಸೊ ಕೆಲವೊಂದ್ಸರಿ ನಿಮಗೆ ಏನು ಡೌಟ್ ಬರುತ್ತೆ ಅಂದರೆ, ಮಗುಗೆ ತಾಯಿ ಹಾಲು ಸಾಕಾಗ್ತಿದ್ಯಾ ಇಲ್ವಾ ಅಂತ. ಜಸ್ಟ್ ಬಿಕಾಸ್ ಮಗು ಅರ್ಧ ಗಂಟೆಗೆ ಎದ್ದೇಳ್ತಾ ಇದೆ, ತುಂಬ ಅಳ್ತಾ ಇದೆ ಅಂದರೆ ಮಗುಗೆ ತಾಯಿ ಹಾಲು ಸಾಕಾಗ್ತಾ ಇಲ್ಲ ಅಂತ ಅಲ್ಲ. ದಯವಿಟ್ಟು ಈ ಒಂದು ಮಿಸ್ಕನ್ಸೆಪ್ಷನ್ಗೆ ಮಾತ್ರ ಬರಬೇಡಿ. ಮಕ್ಕಳಿಗೆ ತಾಯಿ ಹಾಲು ಸಾಕಾಗ್ತಾ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ದಿನಕ್ಕೆ ಮಕ್ಕಳು 5 ರಿಂದ 6 ಸರಿ ಯೂರಿನನ್ನು ಪಾಸ್ ಮಾಡ್ತಾ ಇದ್ದಾರೆ, ಮತ್ತೆ ಎವ್ರಿ ಡೇ ಅಟ್ಲೀಸ್ಟ್ 25 to 30 ಗ್ರಾಮ್ ಅಷ್ಟು ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ. ಪರ್ ವೀಕ್ ನಾವು ಕನ್ಸಿಡರ್ ಮಾಡಿದ್ರು 150 to 200 ಗ್ರಾಮ್ ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಮಕ್ಕಳಿಗೆ ತಾಯಿ ಹಾಲು ಸಾಕಾಗ್ತಾ ಇದೆ. ಯಾರೋ ಹೇಳಿದ್ರು ನಿಮ್ಮ ಮಕ್ಕಳು ತುಂಬಾ ವೀಕ್ ಕಾಣಿಸ್ತಾ ಇದ್ದಾರೆ, ತೆಳ್ಳಗೆ ಕಾಣಿಸ್ತಾ ಇದ್ದಾರೆ, ಹಾಲು ಸಾಕಾಗ್ತಿಲ್ವೇನೋ ಅಂತ ಆ ಒಂದು ಡೌಟ್ಸ್ಗಳಲ್ಲಿ ಬರಬೇಡಿ. ಇದು ನಿಮಗೆ ಅಂತಲ್ಲ, ಇವನ್ ನಾನು ಒಂದು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ನನಗೂ ಎಷ್ಟೋ ಜನ ಬಂದು ಕೇಳೋರು, ತುಂಬಾ ನಿಮ್ಮ ಮಗು ಅಳ್ತಾ ಇದೆ, ಮೋಸ್ಟ್ಲಿ ಹಾಲು ಸಾಕಾಗ್ತಿಲ್ವೇನೋ ಅಂತ. 100 ಜನ ಅದೇ ಪ್ರಶ್ನೆ ಕೇಳಿದಾಗ ನಿಮಗೆ ಡೌಟ್ ಬರೋದು ತುಂಬಾ ಸಹಜವಾಗಿರುತ್ತೆ. ಆದರೆ ದಯವಿಟ್ಟು ಗಿವ್ ಅಪ್ ಮಾಡಬೇಡಿ. ನಿಮ್ಗೇನಾದ್ರೂ ನಿಜವಾಗ್ಲೂ ಡೌಟ್ ಬರ್ತಾ ಇದ್ರೆ ನಿಮ್ಮ ಪೀಡಿಯಾಟ್ರಿಷಿಯನ್ ಅನ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮಗು ತುಂಬಾ ಚಬ್ಬಿ ಕಾಣಿಸ್ಬೇಕು, ಬೇರೆ ಮಕ್ಕಳನ್ನ ನೋಡಿದ್ರೆ ನಮ್ಮ ಮಗು ವೀಕ್ ಆಗ್ತಾ ಇದೆ ಅಂತ ಮಾತ್ರ ಕಂಪೇರ್ ಮಾಡಬೇಡಿ. ಹುಟ್ಟಿದ ಮಕ್ಕಳ ವೆಯ್ಟ್ ಏನಿರುತ್ತೆ ಅದು 5 ತಿಂಗಳಿಗೆ ಬಂದಾಗ ಯೂಶಲಿ ಡಬಲ್ ಆಗುತ್ತೆ. ನಿಮ್ಮ ಮಗುವಿನ ವೆಯ್ಟ್ ಆ ಥರ ಆಗ್ತಾ ಇದೆ, ಚೆನ್ನಾಗಿ ಗೇನ್ ಆಗ್ತಾ ಇದೆ, ಮತ್ತೆ ನಾನು ಹೇಳಿದೆ ಎಷ್ಟು ತಿಂಗಳಿಗೆ ಅಥವಾ ಡೇಗೆ ಗೇನ್ ಆಗಬೇಕು ಅಂತ, ಆ ಥರ ಗೇನ್ ಆಗ್ತಾ ಇದ್ರೆ ದಯವಿಟ್ಟು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. 6 ತಿಂಗಳೊಳಗಡೆ ಇರುವಂತಹ ಮಕ್ಕಳು ಅಳ್ಲಿಕ್ಕೆ ಸಾಕಷ್ಟು ಕಾರಣಗಳಿದೆ. ಬರೀ ಹಸಿವಿಂದ ಅಷ್ಟೇ ಅಲ್ಲ, ಅವರಿಗೆ ಕೊಲಿಕ್ ಅಥವಾ ಗ್ಯಾಸ್ ಇಶ್ಯೂ ಅಂತ ಏನು ಕರಿತೀವಿ, ಕೆಲವೊಂದ್ಸರಿ ಯೂರಿನ್ ಪಾಸ್ ಮಾಡಿದ್ರು ಅಳ್ಕೋತಾರೆ, ಮತ್ತೆ ವಾತಾವರಣದಲ್ಲಿ ವೇರಿಯೇಷನ್ಸ್ ಆದ್ರೂ ಅಳ್ತಾ ಇರ್ತಾರೆ, ಮತ್ತೆ ರ್ಯಾಷಸ್ ಆದ್ರೂ ಅಳ್ತಾ ಇರ್ತಾರೆ. ಸೊ ಸಣ್ಣ ವಿಷಯ ಆದ್ರೂ ಕೂಡ ಮಕ್ಕಳು ಅವರ ಎಮೋಷನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡೋದೇ ಅಳುವಿನ ಮೂಲಕ.
ಹಾಗಾಗಿ ಮಕ್ಕಳು ಅಳ್ತಾ ಇದ್ದಾರೆ ಅಂತ ಮಾತ್ರ ಹಾಲು ಸಾಕಾಗ್ತಿಲ್ಲ ಅನ್ನೋ ಸೆಲ್ಫ್ ಡೌಟಲ್ಲಿ ಬರಲಿಕ್ಕೆ ಹೋಗಬೇಡಿ. ಸೊ ಒಂದೇ ನನ್ನ ಒಂದು ಫೈನಲ್ ಮಾತು ಹೇಳಬೇಕು ಅಂದರೆ, ದಯವಿಟ್ಟು ನಿಮಗೆ ಹಾಲು ಚೆನ್ನಾಗಿ ಬರ್ತಾ ಇದ್ರೆ ಬ್ರೆಸ್ಟ್ ಫೀಡಿಂಗನ್ನು 6 ತಿಂಗಳು ತುಂಬವರೆಗೂ ಅಂತೂ ಕಂಟಿನ್ಯೂಸ್ ಆಗಿ ಕೊಡೋದು ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಎಕ್ಸ್ಕ್ಲೂಸಿವ್ ಆಗಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ನೀವು ಬ್ರೆಸ್ಟ್ ಮಿಲ್ಕನ್ನು ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ಕೆಲವೊಂದ್ಸರಿ ನಿಮಗೆ ತಾಯಿ ಹಾಲು ಬರ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಫಸ್ಟ್ ನೀವು ನಿಜವಾಗ್ಲೂ ಸಾಕಾಗ್ತಾ ಇಲ್ವಾ ಅನ್ನೋದಕ್ಕೆ ನಿಮ್ಮ ವೆಯ್ಟ್ ಗೇನ್, ಯೂರಿನ್ ಕಡಿಮೆ ಆಗೋದು ಇದೆಲ್ಲನೂ ಕೂಡ ತುಂಬ ಮುಖ್ಯ ಆಗುತ್ತೆ. ನಿಜವಾಗ್ಲೂ ಸಾಕಾಗ್ತಾ ಇಲ್ಲ ಅಂದರೆ ಫಾರ್ಮುಲಾ ಫೀಡನ್ನು ನೀವು ಕೊಡಬಹುದು. ಬಟ್ ಫಾರ್ಮುಲಾ ಫೀಡನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಒಂದ್ಸರಿ ಪೀಡಿಯಾಟ್ರಿಷನನ್ನು ಕನ್ಸಲ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದ್ಯಾವುದೋ ಮಿಲ್ಕನ್ನು ಕೊಡೋಕ್ಕೆ ಶುರು ಮಾಡಿದ್ವಿ ಅಥವಾ ಇನ್ಅಪ್ರಾಪ್ರಿಯೇಟಾಗಿ ಕೊಡೋಕ್ಕೆ ಶುರು ಮಾಡಿದ್ರಿ ಅಂದರೆ ಮಕ್ಳಿಗೆ ಇದರಿಂದ ಲೂಸ್ ಮೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಾರ್ಮುಲಾ ಫೀಡ್ ಕೊಡಬೇಕಾದ್ರೂ ಕೂಡ ಕೆಲವೊಂದು ಪ್ರಿಕಾಷನ್ಸನ್ನು ನೀವು ತಗೊಳ್ಬೇಕು. ಆದಷ್ಟು ಬಾಟಲ್ ಫೀಡನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ನಂಗೆ ಗೊತ್ತು ಕಷ್ಟ ಆಗುತ್ತೆ ಅಂತ, ಬಟ್ ಅವಾಯ್ಡ್ ಮಾಡೋದು ಮಾಡಿದರೆ ತುಂಬ ಬೆಟರ್ ಇರುತ್ತೆ. ನೀವು ಯೂಸ್ ಮಾಡಲೇಬೇಕು ಅಂತ ಹೇಳಿದರೆ ಫುಡ್ ಸೇಫ್ಟಿ ಬಾಟಲ್ಸ್ಗಳು, ಸ್ಟೀಲ್ ಬಾಟಲ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಮತ್ತು ಅದನ್ನು ಸ್ಟೆರಿಲೈಸ್ ಮಾಡಿ ಉಪಯೋಗಿಸೋದು. ನೀವು ಮಕ್ಕಳಿಗೆ ಕುಡಿಸುವಂಥ ಬಟ್ಲಾಗಿರ್ಬೋದು, ಸ್ಪೂನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸ್ಟೆರಿಲೈಸ್ ಮಾಡಿ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಫಾರ್ಮುಲಾ ಫೀಡ್ ಏನಿರುತ್ತೆ ಅದು 3 to 4 ಅವರ್ಸ್ವರೆಗೂ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ದಯವಿಟ್ಟು ಡಿಸ್ಕಾರ್ಡ್ ಮಾಡಿ. ಇನ್ನಷ್ಟು ಟಿಪ್ಸ್ಗಳನ್ನು ನಾನು ಫಾರ್ಮುಲಾ ಫೀಡ್ಸ್ ಬಗ್ಗೆ ನೆಕ್ಸ್ಟು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಫಾರ್ಮುಲಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಡಾಕ್ಟರ್ನ ಒಂದ್ಸರಿ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವತ್ತು ಈವೊಂದು ನೀವು ಫಾರ್ಮುಲಾ ಫೀಡ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೂ ಕೂಡ ಫಸ್ಟು ನಿಮ್ಮ ಹಾಲನ್ನು ಬ್ರೆಸ್ಟ್ ಫೀಡಿಂಗನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡೈರೆಕ್ಟಾಗಿ ನೀವೇ ಅಸ್ಯೂಮ್ ಮಾಡ್ಕೊಂಬಿಟ್ಟು ನಂಗೆ ಹಾಲು ಬರ್ತಾ ಇಲ್ಲ ಅಂದರೆ ನಿಮ್ಮ ಬಾಡಿನೂ ಅದೇ ಸೆನ್ಸ್ ಮಾಡುತ್ತೆ ಮತ್ತು ಹಾಲನ್ನು ಕೂಡ ಪ್ರೊಡ್ಯೂಸ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. ನಾನು ಎಷ್ಟೋ ಮದರ್ಸಲ್ಲಿ ಈವನ್ 7 ಮಂತಲ್ಲಿ ಕೂಡ ಬ್ರೆಸ್ಟ್ ಫೀಡಿಂಗ್ ಇಂಪ್ರೂವ್ ಆಗಿರೋದನ್ನು ನೋಡಿದ್ದೀನಿ. ಸೊ ಸೈಮಲ್ಟೇನಿಯಸ್ಲಿ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೀವು ಎಫರ್ಟ್ ಹಾಕೋದು ತುಂಬ ಇಂಪಾರ್ಟೆಂಟ್. ಮೇನ್ಲಿ ಸ್ಟ್ರೆಸ್ಸನ್ನು ತಗೋಬೇಡಿ. ನೀವು ಸ್ಟ್ರೆಸ್ ತೊಗೊಂಡ್ರೆ ಮತ್ತೆ ಎಗೇನ್ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗಿ ನಿಮ್ಮ ಮಿಲ್ಕ್ ಸೆಕ್ರೀಷನನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ತೊಗೊಳ್ದಿರ ಕಾಮಾಗಿ ನೆಕ್ಸ್ಟ್ ಏನು ಮಾಡಬಹುದು ಅಂತ ಯೋಚನೆ ಮಾಡೋದು ಮತ್ತು ನೆಸೆಸಿಟಿ ಹೆಲ್ಪಿಗೆ ರೀಚ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ 6 ತಿಂಗಳೊಳಗಡೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ರೆ ಅಡಿಷನಲ್ ಆಗಿ ಜಸ್ಟ್ ವಿಟಮಿನ್ D3 ಮಾತ್ರ ಸಾಕಾಗುತ್ತೆ. ಆದರೆ ನಿಮ್ಮ ಹಾಸ್ಪಿಟಲ್ ಡಿಸ್ಚಾರ್ಜ್ ಟೈಮಲ್ಲಿ ಕೆಲವೊಂದ್ಸರಿ ಐರನ್ ಡ್ರಾಪ್ಸ್, ಕ್ಯಾಲ್ಶಿಯಂ ಡ್ರಾಪ್ಸ್, ಮಲ್ಟಿವಿಟಮಿನ್ ಡ್ರಾಪ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಅದನ್ನು ಖಾಲಿ ಆಗೋವರೆಗೂ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮಿಲ್ಕ್ ಚೆನ್ನಾಗಿ ಬರ್ತಾ ಇದ್ರೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಫಾರ್ಮುಲಾ ಫೀಡ್ ಕೊಡ್ತಿರುವಂಥ ಮಕ್ಕಳಿಗೆ ಕೆಲವೊಂದ್ಸರಿ ಅಡಿಷನಲ್ ಆಗಿ ಐರನ್ ಡ್ರಾಪ್ಸ್ ಮತ್ತು ಕ್ಯಾಲ್ಶಿಯಂ ಸಿರಪ್ ಕೂಡ ಬೇಕಾಗುತ್ತೆ. ನಿಮ್ಮ ಪೀಡಿಯಾಟ್ರಿಷನನ್ನು ಕನ್ಸಲ್ಟ್ ಮಾಡಿ ಏನೆಲ್ಲ ಡ್ರಾಪ್ಸ್ ಇರುತ್ತೆ ಅದನ್ನು ಬರ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 6 ತಿಂಗಳ ಒಳಗಿನ ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡಿಸ್ಲಿಕ್ಕೆ ಫೈನಲ್ ಆಗಿ ನಾನು ನಿಮ್ಗೆ ಹೇಳಬೇಕು ಅಂದರೆ ಫಸ್ಟ್ ಥಿಂಗ್ ಫೀಡಿಂಗನ್ನು ಫ್ರೀಕ್ವೆಂಟಾಗಿ ಮಾಡಿ. ಎಸ್ಪೆಷಲಿ ನೈಟ್ ಫೀಡಿಂಗನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಕೆಲವೊಂದು ಸರಿ ಮಕ್ಕಳು ನೈಟ್ ಮಲಗ್ತಾ ಇರ್ತಾರೆ 3 ಅವರ್ 4 ಅವರ್. ನಾವು ಕೂಡ ನಮಗೂ ಟಯರ್ಡ್ ಆಗಿರುತ್ತೆ, ಆ ಟೈಮಲ್ಲಿ ಫೀಡಿಂಗ್ ಮಾಡೋಕ್ಕೆ ಹೋಗಲ್ಲ, ಇರಲಿ ಬಿಡು ಅಂತ ಸ್ಟಾಪ್ ಮಾಡ್ತೀವಿ. ಈ ಥರ ಮಿಸ್ಟೇಕ್ ಮಾಡೋದ್ರಿಂದ ಬ್ರೆಸ್ಟ್ ಫೀಡಿಂಗ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೈಟ್ ಫೀಡಿಂಗನ್ನು ಯಾವತ್ತೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಮಕ್ಕಳ ಬರ್ತ್ ವೇಟ್ ಏನಿರುತ್ತೆ ಅದು ಡಬಲ್ ಆಗೋವರೆಗೂ ನೀವು 2 ಅವರ್ಲಿ 3 ಅವರ್ಲಿ ಫೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈವನ್ ನೀವು ಫಾರ್ಮುಲಾ ಕೊಡ್ತಾ ಇದ್ದೀರಾ ಅಂದ್ರೂ ಅಷ್ಟೇ 2 to 3 ಅವರ್ಲಿ ದಯವಿಟ್ಟು ಫೀಡ್ ಮಾಡಿ. ಏನು ಮಕ್ಕಳಿಗೆ ಏನಾದರೂ ಫಾರ್ಮುಲಾ ಕೊಡ್ತಾ ಇದ್ರೆ ಮಕ್ಕಳ ವೆಯ್ಟಿಗೆ ಬೇಸಿಸ್ ಆಗಿ ನಾವು ಇಷ್ಟು ml ಹೋಗಬೇಕು ಅಂತ ನಿಮಗೆ ಹೇಳಿರ್ತೀವಿ. ಅದು ಎವ್ರಿ 15 days ಚೇಂಜ್ ಆಗಬಹುದು. ಸೊ ಹಾಗಾಗಿ ಎಷ್ಟು ಕ್ವಾಂಟಿಟಿ ಆಫ್ ಮಿಲ್ಕನ್ನು ನೀವು ಕೊಡಬೇಕು ಅಂಥೇಳಿ ನಿಮ್ಮ ಪೀಡಿಯಾಟ್ರಿಷನನ್ನು ಎವ್ರಿ 15 days ಒಂದ್ಸರಿ ಕನ್ಸಲ್ಟ್ ಮಾಡ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಮಿನಿಮಮ್ ಆಫ್ ಫೀಡ್ಸನ್ನು ತಗೊಳ್ತಾ ಇದ್ರು ಮಗು ಕೆಲವೊಂದು ಸರಿ ವೇಟ್ ಗೇನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಗಮನ ಇಡಿ. ಆ್ಯಂಡ್ ಈ ಮಿಸ್ಟೇಕನ್ನು ಕೂಡ ಮಾಡಬೇಡಿ. ನಂಗೆ ಹಾಲು ಬರ್ತಾ ಇದೆ ಅಂತ ಕುತ್ಕೋತಾರೆ ಕೆಲವೊಬ್ರು. 6 ತಿಂಗಳಲ್ಲಿ ಬಂದು ನೋಡಿದರೆ ಸರಿಯಾಗಿ ವೇಟ್ ಗೇನ್ ಆಗಿರಲ್ಲ. ಈಗಂತೂ ಮನೆಗೆ ಆಶಾ ವರ್ಕರ್ಸ್ಗಳು ಬರ್ತಾರೆ. ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು ಕ್ಲಿನಿಕ್ ಇದ್ದೇ ಇರುತ್ತೆ. ಸೊ ಎವ್ರಿ 1 month ಅಥವಾ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನಿಗೆ ಹೋದಾಗಲಾದರೂ ವೆಯ್ಟನ್ನು ಚೆಕ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಫಾರ್ಮುಲಾ ಫೀಡ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟ್.